ಸರಿ ಹೋಗ್ಲಿ ಬಿಡು. ಒಂದು ಕೆಲಸ ಮಾಡು, ನಿಮ್ಮ ಮೇಡಮ್ನ ಕರಿ, ನಾನೇ ಮಾತಾಡ್ಕೊತೀನಿ. ಇದಪ್ಪ ಮಾತಂದ್ರೆ ಪೆದ್ದ ಬಾಲು, ನಿಮ್ಮ ಮೇಡಮ್ ಹೋಯ್ತಾರಕಲ್ಲ, ಅದಕ್ಕೆ ಕರೀಲ. ಮೇಡಮ್ ಅಯ್ಯಯ್ಯೋ, ಅದಕ್ಕೆ ಬೇರೆ ಸರ ತತ್ತೀನಂತ ಹೇಳ್ಬಿಟ್ಟಿವ್ನಿ. ಏನು ಮಾಡ್ದೆ ಇವಾಗ? ನೋಡ್ರಿ ಇಲ್ಲಿ. ಹಲೋ, ನೋಡ್ರಿ ಇಲ್ಲಿ. ಮುಖ ಕೊಟ್ಟು ಮಾತಾಡಲ್ಲ ಅಂದಮೇಲೆ ಮನೆವರೆಗೂ ಯಾಕ್ರಿ ಫಾಲೋ ಮಾಡ್ಕೊಂಡು ಬಂದ್ರಿ? ಅದು ನಿಮ್ಮ ತವಸಿ ಕೆಲಸ ಇತ್ತು. ಏನು ಕೆಲಸ? ಚೈನು ತಗೋಗೋ ಅಂತ ಬಂದೆ. ಚೈನಾ? ಒಳ್ಳೇದಾಯ್ತು. ಅದನ್ನ ಹೇಗಪ್ಪ ವಾಪಸ್ ಕೊಡೋದು ಅಂತ ನಾನೇ ಯೋಚನೆ ಮಾಡ್ತಿದ್ದೆ. ನನ್ನ ತಲೆನೋವನ್ನ ಕಮ್ಮಿ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಲ್ಲೇ ರೀ, ನಾನು ಮನೆಗೆ ಹೋಗಿ ಚೈನ್ ತೊಗೊಂಡು ಬರ್ತೀನಿ. ಹಾಂ ಸರಿ ಸರಿ, ನೀವು ಹೋಗಿ ಚೈನ್ ತಗೊಬನ್ನಿ. ಚೈನ್ ತರೋಕೆ ಹೇಳಿ ಎಲ್ಲೋದ್ರು ಇವರು? ಅರ್ಥನೇ ಮಾಡ್ಕೊಳಕ್ಕಾಗಲ್ವಲ್ಲ ಈ ಮನುಷ್ಯನ್ನ.
ಅಪ್ಪ ನೀವೇನಾದ್ರೂ ಇರ್ಬೇಕಾಗಿತ್ತು ಅಲ್ಲಿ, ನಂಗೆ ನಗು ತಡಿಯಕ್ಕೆ ಆಗ್ಲಿಲ್ಲ ಗೊತ್ತಾ. ಅಲ್ಲಪ್ಪ, ಎಜುಕೇಶನ್ ಮಿನಿಸ್ಟರ್ ಮಗ ಆಗಿದ್ದು ರಾಮೂರು ಅಷ್ಟು ಇನ್ನೋಸೆಂಟಾ? ಅಂಥದ್ದು ಏನಮ್ಮ ನಡೀತಲ್ಲಿ? ಇರು, ನಿಂಗೆ ಹಾಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಾನು ಅಮ್ಮ ಆಕ್ಟ್ ಮಾಡಿ ತೋರಿಸ್ತೀವಿ. ಅಮ್ಮ ಇದೇಳು. ಅಯ್ಯೋ, ನಂಗೆ ಆಕ್ಟಿಂಗ್ ಹಿಂಗೆಲ್ಲ ಮಾಡಕ್ ಬರಲ್ಲ, ನೀವ್ ಸುಮ್ಮನೆ ಇರು. ಏ ಮಾಡೆ, ನಿಮ್ ಮುದ್ದಿನ ಮಗಳ ಜೊತೆ ನೀವೇ ಮಾಡಿ, ನನ್ಗೆ ಬರಲ್ಲ. ಅಮ್ಮಮ್ಮ ಪ್ಲೀಸ್ ಇದೆಲ್ಲಮ್ಮ, ಪ್ಲೀಸ್. ಒಳ್ಳೆ ಕಥೆ ಆಯ್ತಲ್ಲ. ಪ್ಲೀಸ್ 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 ಮಾಡ್, ಮಾಡ್, ಮಾಡ್. ಪ್ಲೀಸ್ ಪ್ಲೀಸ್. ಸರಿ. ಇಲ್ಲಿ ನಿಂತ್ಕೋ. ಅಪ್ಪ, ಅಮ್ಮ ಜಾನಕಿ, ನಾನ್ ರಾಮು. ಹಾ, ಶುರು ಮಾಡಮ್ಮ. ನೀವ್ ಯಾಕೆ ನನ್ ಹಿಂದಿಂದ ಬರ್ತಿರೋದು? ಮೇಡಮ್, ಅದು ನಿಮ್ ತವ ಹೊಸಿ ಕೆಲಸ ಇತ್ತು. ಏನ್ ಕೆಲ್ಸ? ಬರ್ಲಾ ಸೀದಾ ಬಾ. ಲೇ ತೆಂಗಿನ ಮರ. ಅದು ಚೇನ್ ವಾಪಸ್ ತಗೊಂಡೋಗಮ್ಮ ಅಂತ ಬಂದೆ. ಹೊಸಿ ರೈಟು. ಹಾ, ಬಾ. ಅಯ್ಯೋ ಹೌದಲ್ವಾ, ನಿಮ್ ಚೇನ್ ವಾಪಸ್ ಕೊಡ್ಬೇಕಿತ್ತು, ನಾನು ಮರ್ತೇ ಬಿಟ್ಟಿದ್ದೆ. ಇಲ್ಲೇ ಇರಿ, ಈಗಲೇ ಮನೆಗೆ ಹೋಗಿ ತಂದ್ಬಿಡ್ತೇನೆ ಅಂತ ಹೇಳಿ ನಾನು ವಾಪಸ್ ಮನೆ ಒಳಗೆ ಬಂದು ಚೇನ್ ತಗೊಂಡು ಹೊರಗೋಗಿ ನೋಡ್ತೀನಿ, ರಾಮು ನಾಪತ್ತೆಪ್ಪ. ಎಂತ ವಿಚಿತ್ರ ಮನುಷ್ಯ ಅಲ್ವಾ ಅಪ್ಪ? ಒಳ್ಳೆ ಹಾ ಸುರ್ಲೆ ಇವಾಗ. ನಿಂಗಣ ಹಂಗೆ ಎಲ್ಲ ಒಳಿಕಾಕ್ಬಿಡಿ. ಲೇ ದೊರ್ಸ್ವಾಮಿ ಬರ್ಲಾ, ಎಲ್ಲ ಒಳಿಕೆ ತಕ್ಬಿಡಿ. ಏ ಅದೇ ವಿಚಿತ್ರ ಶಬ್ದ ನೋಡು, ನಡಿ. ಹಾಂಪ, ಎತ್ಕ ಟಪ ಅಂತ. ಏನಪ್ಪ ಮಾಡ್ತಾ ಇದ್ದೀರಾ? ನಮಸ್ಕಾರ. ನಮಸ್ಕಾರಮ್ಮ. ನಮಸ್ತೆ. ಮೇಡಮ್, ಇವೆಲ್ಲ ನಿಮಗೆಯಾ? ನೀವು ಸರ ಕೊಡ್ತೀವಿ ಅಂತ ಒಪ್ಕೊಂಡಿದ್ರಲ್ಲ, ಅದಕ್ಕೆ. ನಾನು ಯಾವುದನ್ನೂ ಸುಮ್ಕೆ ತಗೊಳಕ್ಕಿಲ್ಲ. ಅದಕ್ಕೆ ಇಷ್ಟೊಂದು ಕಪ್ಪ? ಅಲ್ಲಪ್ಪ, ಇಷ್ಟೊಂದು ಕಪ್ ಬಿಟ್ಕೊಂಡು ನಾವೇನ್ ಮಾಡೋದಕ್ಕಾಗತ್ತೆ? ಬೇಡ ಎಲ್ಲ ವಾಪಸ್ ತಗೊಂಡು ಹೋಗ್ಬಿಡು. ಅಯ್ಯಯ್ಯೋ ಅಮ್ಮ, ಅನ್ಬೇಡಿ. ನಾನು ಯಾವುದನ್ನೂ ಸುಮ್ಕೆ ತಗೊಳಕ್ಕಿಲ್ಲ. ಯಾವುದಕ್ಕೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟೆ ತಗೊಳ್ಳೋದು. ಮೇಡಮ್, ಇವಾಗ ನೀವು ಸರ ಕೊಡ್ತೀರಲ್ವ್ರಾ? ಬೇಕಾದ್ರೆ ಹೇಳಿ, ಇನ್ನೊಂದು ಗಾಡಿ ಕರ್ತಾರೆ ಸಾಕ್ಸ್ಬಿಡ್ತೀನಿ. ಅಯ್ಯೋ ಬೇಡ, ಚೇನ್ ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಏಯ್, ಅಂತೂ ಇಂತೂ ಚೈನ್ ತಂದಾಯ್ತು. ಇದು ನೋಡಿದ್ರೆ ಅದಕ್ಕೆ ಸ್ಯಾನೆ ಖುಷಿ ಆಗೋಯ್ತಾರೆ. ಸಬ್ಬಾಸ್ಲ ರಾಮ, ಹೇಳ್ದಂಗೆ ಸರ ತದ್ದೇ ಬಿಟ್ಟಕ್ಕಲ್ಲ. ರಮಣ, ಸರ್ದವ, ರಮಣ ಎಲ್ಲೋಗಿದ್ದೆ? ಯಾಕೆ ಇಟ್ಟೊತ್ತು? ಇಲ್ಲೇ ತೋಡ್ತಾ ಹೋಗಿದೆ ಸರ್ದವ. ಏನೋ ಖುಷಿಯಾಗಿರೋಂಗೆ ಕಾಣ್ತದೆ. ಏನು ವಿಷಯ? ಸರ್ದವ, ಯಾವಾಗಲೂ ಒಂದ್ಕಿಂತ ಖುಷಿಯಾಗಿರ್ತೀನಿ, ಅದಕ್ಕೂ ಕಣ್ಣಾಗ್ತಿಯಲ್ಲ ನೀನು. ಹಂಗಲ್ಲ ರಮಣ, ಏನು ವಿಷಯ ಅಂತ ನನಗೂ ಹೇಳಿದ್ರೆ ನಾನು ಖುಷಿ ಪಡೋಕ್ಕಿಲ್ವೇ? ನಡಿ ಹಂಗಾರೆ, ಅದಕ್ಕೆ ಮುಂದೆನೇ ಹೇಳ್ತೀನಿ.
ರಮಣ, ಸೊಸೆಮ್ಮ ಮಲಿಕೊಂಡಿದ್ದಾರೆ. ಬೆಳಗ್ಗೆ ಎದ್ಮೇಲೆ ಕೇಳು. ಏನಾರ ಮದುವೆ ವಿಚಾರನಾ? ಶಾರದವ್ವ, ನಾನು ಬ್ರಹ್ಮಚಾರಿ, ಇದು ಬ್ಯಾರನೇ ವಿಷಯ. ಬೇರೆ ವಿಷಯ ಎಲ್ಲ ನನಗೆ ಬೇಡ. ಮದುವೆ ವಿಷಯ ಅಥವಾ ಹುಡುಗಿ ಇಷ್ಟ ಆದ್ಲು ಅಂತ ಏನಾದರೂ ಇದ್ರೆ ಹೇಳು. ಶಾರದವ್ವ, ನಾನು ಬ್ರಹ್ಮಚಾರಿ ಅಂತ ಏಟ್ಕಿತ ಹೇಳ್ಬೇಕು ನಿಂಗೆ? ನಂಗೆ ಯಾಕೋ ಅನುಮಾನ ಕಣ್ರಮಣ. ನೀನು ಖುಷಿಯಾಗಿ ಓಡಾಡ್ತಾ ಇರೋದು ನೋಡಿದ್ರೆ ಏನೋ ಶುರುವಾದಂಗೆ ಕಾಣ್ತದೆ. ಯಾಕೆ ಶಾರದವ್ವ, ಬ್ರಹ್ಮಚಾರಿಗಳು ಖುಷಿಯಾಗಿರ್ಬಾರ್ದೆ? ನೀನು ಯಾವಾಗೂ ಖುಷಿಯಾಗೇ ಇರಬೇಕು ರಮಣ. ಬಾ, ಊಟ ಮಾಡುವಂತೆ. ಹೊಸಿ ತಡಿ ಶಾರದವ್ವ, ನಮ್ಮ ಬಾಸ್ನ ಹೊಸಿ ಮಾತಾಡ್ಸ್ಕೊ ಬಂದ್ಬಿಡ್ತೀನಿ. ಹಾಂ, ಜಾನಕಿ, ಬೇಗ ಬೇಗ ಕಸ ಗುಡ್ಸು. ಎಲ್ಲಿ ನೋಡಿದ್ರು ಮನೆ ತುಂಬಾ ಬರೀ ಕಬ್ಬು ಕಬ್ಬು ಕಬ್ಬು. ಇದೇನು ಮನೆಯ ಕಬ್ಬಿನ ಗದ್ದೆನ? ಜಾನಕಿ, ನಿಮ್ಮ ಅಪ್ಪನ ಊಟ ಕರಿ. ಮನೆಯೆಲ್ಲ ಇಷ್ಟು ದೊಡ್ಡ ರಾಜ ಅಂತ ಆಗ್ತಿದೆ, ಕಬ್ಬಿನ ಗದ್ದೆಲಿರೋ ಬೆದ್ರು ಬೊಮ್ಮೆ ತರ ಕೂತೇ ಇದ್ದಾರೆ. ಈ ಪಾರ್ಟಿ ಬಿದ್ದು ಬಿದ್ದು ಕೆಲಸ ಮಾಡೋದಕ್ಕೆ ಆಫೀಸ್ನವ್ರು ಹುಡ್ಕೊಂಡು ಬಂದು ಬಂದು ನಿಮ್ಗೆ ಟ್ರಾನ್ಸ್ಫರ್ ಆರ್ಡರ್ ಕೈ ಕೊಡೋದು. ಅಪ್ಪ, ಅಮ್ಮ ಹೇಳ್ತಿರೋದು ಕರೆಕ್ಟ್. ನನಗೆ ಕೆಲಸ ಇರೋ ಕಾರಣನೇ ಬೇರೆಯವ್ರಿಗೆ ಸಿಗದೇ ಇರೋ ಸೌಕರ್ಯಗಳು ನಮಗೆ ಫ್ರೀಯಾಗಿ ಸಿಗೋದು. ಅಮ್ಮ, ಅಪ್ಪ ಹೇಳ್ತಿರೋದು ಕರೆಕ್ಟ್. ಓಹೋ, ಹೌದೇನೋ? ಅದೇನು ಫ್ರೀಯಾಗಿ ಸೌಲಭ್ಯ ಸಿಕ್ಕಿದೆಯೋ ಹೇಳಿ ನೋಡೋಣ. ಹೌದಲ್ವಾ ಅಪ್ಪ, ಅಮ್ಮ ಕೇಳ್ತಿರೋದು ಕರೆಕ್ಟ್. ಸುಶಿ, ನೀನೇ ಹೇಳೋದಿಯಲ್ಲ, ಟ್ರಾನ್ಸ್ಫರ್ ಆರ್ಡರ್ ನನ್ನನ್ನು ಹುಡುಕೊಂಡು ಬರುತ್ತೆ. ಟ್ರಾನ್ಸ್ಫರ್ ಆಗಿದ್ದಕ್ಕೆ ತಾನೇ ನಾವು ಇಷ್ಟೆಲ್ಲ ಊರುಗಳನ್ನ ಫ್ರೀಯಾಗಿ ನೋಡ್ತಾ ಇರೋದು. ಅದು ಸೌಕರ್ಯ ತಾನೇ. ಅಮ್ಮ, ಅಪ್ಪ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನೋಡಿ, ಸುಮ್ಮನೆ ನನ್ನನ್ನು ರೇಗಿಸ್ಬೇಡಿ. ಈಗ ಎದ್ದು ಊಟಕ್ಕೆ ಬನ್ನಿ. ಜಾನಕಿ, ನೀನು ನಿಮ್ಮ ಅಪ್ಪನಿಗೆ ಸಪೋರ್ಟ್ ಮಾಡಬೇಡ, ಊಟಕ್ಕೆ ಬರಕ್ಕೆ ಹೇಳು. ಏನಿವತ್ತು ಸ್ಪೆಷಲ್? ಸ್ಪೆಷಲಾ? ಕಬ್ಬಿನ ಸ್ಪೆಷಲ್ ರೀ ಇವತ್ತು. ಕಬ್ಬಿನ ಅನ್ನ, ಕಬ್ಬಿನ ಸಾರು, ಕಬ್ಬಿನ ಪಲ್ಯ, ಕಬ್ಬಿನ ಹೋಳಿಗೆ, ಇನ್ನೇನಾದ್ರೂ ಬೇಕಾದ್ರೆ ಹೇಳಿ, ಕಬ್ಬಿನಲ್ಲೇ ಮಾಡಿಬಿಡಿಸ್ತೀನಿ, ಎಲ್ಲ ತಿನ್ನಿ. ಅಪ್ಪ, ಹೌದು, ಇನ್ಮೇಲೆ ಕಬ್ಬಿನ ಮಂಚೂರಿ, ಕಬ್ಬಿನ ಚಟ್ನಿ, ಕಬ್ಬಿನ ಪಲ್ಯ. ಸೊ ಎವ್ರಿ ಡೇಸ್ ಕಬ್ಬಿನ ಡೇ. ಕಬ್ಬಿನ ಡೇ ಚೆನ್ನಾಗಿದೆ, ಅದೇ ಮಾಡಿದ್ದೀನ ಕಬ್ಬಿನ ಡೇ. ಅಪ್ಪ ಮಕ್ಕಳಿಗೆ ನನ್ಗೆ ಏನು ಹೇಳಿದ್ರು ತಮಾಷೆನೆ, ನನ್ನ ಮಾತನ್ನು ಸ್ವಲ್ಪನೂ ಕೇಳೋದಿಲ್ಲ. ಈಗ ನಾವು ಈ ಕಬ್ಬನ್ನೆಲ್ಲ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಹಸುಗಳು ಕೊಟ್ಟಿಗೆ ಮಲ್ಕೊಳುತ್ತವಲ್ಲ, ಹಾಗೆ ನಾವು ಕಬ್ಬಿನ ಜೊತೆ ಮಲ್ಕೋಬೇಕಾಗತ್ತೆ. ತಗೊಳ್ಳಿ ಪಲ್ಯ, ಕಬ್ಬಿನ ಪಲ್ಯ. ಬಸ್ಸು, ನಿಮಗೆ ಮೂಗ್ದಾರ ಕಟ್ಟಿ ಎಳ್ಕೊಂಡು ಹೋಗ್ಬೇಕಾರೆ ಯಾವ ಥರ ಫೀಲಿಂಗ್ ಆಯ್ತದೆ ಅಂತ ನಮ್ಗೆ ಇವತ್ತು ಅರ್ಥ ಆಗೋಯ್ತು. ದೇಹ ಒಂದು ಕಡೆ ಇದ್ದರೆ ಮನಸ್ಸಿನೆಲ್ಲೋ ಹಾರಾಡ್ದಂಗೆ. ಮೇಡಮ್ನ ನೋಡಿದ ತಕ್ಷಣ ಮೈಯೆಲ್ಲ ಬೆವ್ತೋಯ್ತು ಬಾಸು. ತಲೆನೇ ಓಡಲಿಲ್ಲ ಅಂತೀನಿ. ನಾನು ಎದುರುಗಡೆ ಬಂದು ನಿಂತ್ಕೊಂಡ್ಬಿಡೋದ? ಅಪ್ಪ, ನಾನಂತೂ ತಲೆ ಎತ್ತು ನೋಡಲಿಲ್ಲ. ಹ್ಞೂ, ನಂಬಲ್ವಾ? ಬಾಸು ಬನ್ನಿ ಇಲ್ಲಿ. ದೇವ್ರಾಣೆ, ನಾನು ಬ್ರಹ್ಮಚಾರಿ ಬಾಸು. ಆದರೆ ಅವ್ರು ಬಂದು ನಿಂತ್ಕೊಂಡಾಗ ಯದ್ವಾ ಭಯ ಆಗೋಯ್ತು. ಆದರೂ ಹುಡುಗಿರ್ತವ ಮಾತಾಡೋದು ಅಂದರೆ ಸುಮ್ಕೆ ಅಲ್ಲ, ಅದರಲ್ಲೂ ನನ್ನಂತವ್ನು ಮಾತಾಡೋದು ಅಂದರೆ ಸುಮ್ಕೆನಾ? ನೀವೇ ಯೋಚನೆ ಮಾಡಿ, ನನಗೆಷ್ಟು ಕಷ್ಟ ಆಗಿರಬೇಡ ಅಂತ. ಕೊನೆಗೂ ಧೈರ್ಯ ಮಾಡ್ಕೊಂಡು ನಿಮ್ಮ ತಾವು ಮಾತಾಡೋದೈತೆ ಅಂತ ಕೇಳೇಬಿಟ್ಟೆ. ಅದಕ್ಕೆ ಏನು ಕೆಲಸ ಅಂತ ಕೇಳೇ ಬಿಡೋದ? ಯಪ್ಪ, ಅರ್ಧ ಜೀವ ಅಲ್ಲೇ ಆರೋದಂಗೆ ಆಗೋಯ್ತು ಬಸ್ಸು. ಹಂಗೂ ಹಿಂಗೂ ಉಗುಳು ಉಣ್ಕೊಂಡು ಚೈನ್ ಕೊಡಿ ತಕ್ಕ ಹೋಯ್ತೀನಿ ಅಂತ ಹೇಳೇಬಿಟ್ಟೆ. ಹ್ಞೂ ಬಸ್ಸು, ಇಲ್ಲಿ ನೋಡಿ ಚೈನು. ಅತ್ತಿಗೆ ನೋಡಿದ್ರೆ ಶಾನೆ ಖುಷಿ ಪಡ್ತಾರಲ್ವೇ?
ಆದರೆ ಬಾಸು ಈ ಕುಸ್ತಿನಾದರೂ ಹೆಂಗಾರ ಹೊಡೆದು ಬಡ್ದು ಮಾಡಿಬಿಡ್ಬೋದು. ಆದರೆ ಹೆಣ್ಣು ಇಕ್ಲತ್ರ ಮಾತಾಡ್ದೈತಲ್ಲ ಸ್ಯಾನೆ ಕಷ್ಟ. ಆದರೆ ಈ ಮೇಡಮ್ ಅವರಲ್ಲ, ಇವ್ರು ಎಲ್ಲರ ಥರ ಅಲ್ಲ, ಇವರು ಸ್ವಲ್ಪ ಒಳ್ಳೆಯವರು ಅನ್ನಿಸ್ತೈತೆ. ಛೇ, ಈ ಹಳ ಕೇಬಲು ಬರ್ತಾ ಇಲ್ಲ. ಜೀವನದಲ್ಲಿ ನಾನು ಇಷ್ಟು ಕಷ್ಟವಾದ ಪ್ರಶ್ನೆ ಎಕ್ಸಾಮ್ನಲ್ಲೂ ನೋಡಿರಲಿಲ್ಲ. ಇಷ್ಟೊಂದು ಕಬ್ನೆಲ್ಲ ಏನು ಮಾಡೋದು? ಜಾನಕಿ, ಅದಕ್ಕಿಂತ ಕಷ್ಟವಾದ ಪ್ರಶ್ನೆ ನನಗೆ ಗೊತ್ತು. ನಿಮ್ಮ ಅಮ್ಮನ ಮನಸ್ಸಿನಷ್ಟು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಾನು ಜೀವನದಲ್ಲಿ ನೋಡೇ ಇಲ್ಲ. ಇಂಥ ಕೆಟ್ಟ ಜೋಕಿಗೆ ಏನು ಕಡಿಮೆ ಇಲ್ಲ. ಜಾನಕಿ, ಕೆಲವೊಂದ್ಸಲ ಜೀವನದ ಪ್ರಶ್ನೆಗಳ ಮುಂದೆ ನೀವು ಓದ್ಕೊಂಡಿರೋ ಡಿಗ್ರಿ ಯಾವುದು ಲೆಕ್ಕಕ್ಕೆ ಬರಲ್ಲ. ಈಗ ನಿಮ್ಮ ಅಪ್ಪನೇ ತಗೋ, ಕೆಲಸದಲ್ಲಿ ತುಂಬಾ ಬುದ್ಧಿವಂತರು, ಆದ್ರೆ ಮನೇಲಿ ಏ ಸುಶಿ, ನನ್ನ ಬುದ್ಧಿಮತ್ತೆ ಪ್ರಶ್ನೆ ಮಾಡಬೇಡ. ನಾನು ಪ್ರಚಂಡ ಪ್ರಚಂಡ. ನೀವು ಚಂಡಾನೆ. ಅದಕ್ಕೆ ಈಗ ನೀವೇ ಹೇಳಿ, ಈ ಕಬ್ಗಳನ್ನೆಲ್ಲ ಏನ್ ಮಾಡ್ಬೇಕು ಅಂತ. ನೀನೇ ಹೇಳ್ದಿಲ್ಲ, ಕಬ್ಬಿನ ಇಡ್ಲಿ, ಕಬ್ಬಿನ ದೋಸೆ, ಕಬ್ಬಿನ ಬಿರಿಯಾನಿ, ಕಬ್ಬಿನ ಚಟ್ನಿ ಎಲ್ಲ ಮಾಡ್ಬಡಿಸು. ನಗ್ಬೇಡಿ, ಮತ್ತದೇ ಕೆಟ್ಟ ಜೋಕು. ಇಷ್ಟೊಂದು ಕಬ್ಗಳನ್ನೆಲ್ಲ ತಗೊಂಡೋಗಿ ಯಾರ ತಲೆ ಮೇಲೆ ಸುರಿಲಿ? ದೇವ್ರೆ, ನೀನೇ ದಾರಿ ತೋರಿಸ್ಬೇಕು, ನೀನೇ ನಮ್ಮನ್ನು ಕಾಪಾಡಬೇಕು. ಬಾಸು, ನನಗೇನು ಯೋಚನೆ ಅಂದರೆ, ನಾನು ಕಳಿಸಿದ 2 ಗಾಡಿ ಕಬ್ಬಿಗೂ ಈ ಚೈನ್ಗೂ ಸರಿ ಹೋಯ್ತದ ಅಂತ. ನೀವೇನಂದಿರಿ? ಲೆಕ್ಕದಾಗ ಹೊಸಿ ಈಕು, ಆದರೂ 2 ಗಾಡಿ ಕಬ್ಬು ಸರಿ ಹೋಯ್ತಿದೆ ಅಂತಲೇ ಅನ್ಕೋತೀನಿ. ಇಲ್ಲಾಂದ್ರೆ ನಾಳೆಗೊಂದು ಗಾಡಿ ಕಬ್ಬು ಕಳಿಸ್ಬಿಡ್ದಯ್ಯ. ನೋಡಿದ್ರ ಬಾಸು, ಸುಮ್ಕೆ ತಂದಿಲ್ಲ. ಈ ಚೈನ್ಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟೆ ತಂದೀವ್ನಿ. ನಾಳೆಗೆ ಇನ್ನೊಂದಿನ ಮಾತು ಬರಬಾರ್ದು ನೋಡಿ. ಬಂದೆ ಸರ್ದವ. ಬಸ್ಸು, ನನಗಿವತ್ತು ಸ್ಯಾನೆ ಆಯಾಸ ಆಗೈತೆ, ನಾನು ಹೋಯ್ತೀನಿ. ಹುಷಾರು. ಹಾಂ, ಬರ್ತೀನಿ. ಯಾಕೆ ಒಬ್ಬೊಬ್ಳೆ ಹೀಗೆ ನಗ್ತಾ ಇದೆಯಾ? ಹುಚ್ಚಿಗೆ ಚಿಡಿತಾ ನಿನಗೆ? ಈ ಕಬ್ನೆಲ್ಲ ಏನು ಮಾಡೋದು ಅಂತ ಗೊತ್ತಾಯ್ತಮ್ಮ. ಏನು ಮಾಡ್ತೀಯಾ? ಅಪ್ಪ ಮಗಳಿಬ್ರು ಸರಿಯಾಗಿದ್ದೀರಾ. ಒಂದು ಕೆಲಸ ಮಾಡಿ ರೀ, ನಾಳೆಯಿಂದ ನೀವು ಬ್ಯಾಂಕ್ ಹೋಗೋದು ಬೇಡ, ನೀನು ಸ್ಕೂಲ್ಗೆ ಹೋಗ್ಬೇಡ ಕಣೆ. ಇಬ್ರು ಸೇರಿ ಕಬ್ಬಿನ ಜ್ಯೂಸ್ ಅಂಗಡಿ ಇಟ್ಬಿಡಿ.